ನಮಸ್ಕಾರ ಮಂಗಳೂರು, ನಾನ್ ನಿಮ್ಮ ನಿರೂಪಕ ಚರಣ್ ಬಜ್ಪೆ. ಒಗ್ಗರಣೆ ಯೂಟ್ಯೂಬ್ ಚಾನೆಲ್ ನಿಂದ ಇವತ್ತು ಕಳವಾರು ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಉಗ್ರಾಣದಲ್ಲಿ ನಾವಿದ್ದೇವೆ. ಇವತ್ತು ಭವ್ಯ ಹೊರೆಕಾಣಿಕೆಯೊಂದಿಗೆ ಉಗ್ರಾಣ ತುಂಬಿ ತುಳುಕ್ತಾ ಇದೆ. ನಾವೆಲ್ಲ ನೋಡ್ಕೊಂಡು ಬರುವ ಉಗ್ರಾಣದಲ್ಲಿ ಏನಿದೆ ಹಾಗೂ ಯಾವ ರೀತಿಯ ತಯಾರಿ ನಡೆಯುತ್ತಿದೆ, ನಡೆದು ಬರುವಂತ 27ನೇ ತಾರೀಕಿಗೆ ಬರುವಂತ ಬ್ರಹ್ಮಕಲಶದ ಉತ್ಸವಕ್ಕೆ ಯಾವ ರೀತಿ ತಯಾರಿ ನಡೆಯುತ್ತಿದೆ ನೋಡ್ಕೊಂಡು ಬರುವ. ಕಳವಾರು ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಉಗ್ರಾಣದಲ್ಲಿ ನಾವು ಇವತ್ತಿದ್ದೇವೆ. ಬ್ರಹ್ಮಕಲಶದ ಅದ್ಭುತ ಸಮಯದಂದು ಉಗ್ರಾಣ ಇಷ್ಟು ಸುಸಜ್ಜಿತವಾಗಿ ನೆರವೇರಿದೆ. ಇದಕ್ಕೆಲ್ಲ ಕಾರಣರು ಇಲ್ಲೆಲ್ಲ ನಿಂತಿದ್ದಾರೆ. ದೇವದಾಸ್ ಆಗಿರ್ಬೋದು, ಕುಮಾರಣ್ಣ ಆಗಿರ್ಬೋದು, ಹಾಗೂ ನಮ್ಮ ಗುರುರಾಜ್ ಭಟ್ರ ಆಗಿರ್ಬೋದು. ಸೊ ಇದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ನಮ್ಮ ಕುಮಾರಣ್ಣ ನೀಡ್ಲಿಕ್ಕಿದ್ದಾರೆ. ಕುಮಾರಣ್ಣ, ಇವತ್ತು ಬಂದಂತ ಹೊರೆಕಾಣಿಕೆ, ಅದರ ಜೊತೆಗೆ ಎಷ್ಟು ಕಡೆಯಿಂದ ಬಂದಿದೆ, ಎಲ್ಲಿಂದೆಲ್ಲ ಬಂದಿದೆ, ಹಾಗೂ ನಡೆದ 27ಕ್ಕೆ ನಡೆಯುವಂತ ಬ್ರಹ್ಮಕಲಶಕ್ಕೆ ಯಾವ ರೀತಿ ತಯಾರಿ ಆಗ್ತಿದೆ, ದಯಮಾಡಿ ನಮ್ಗೆ ವಿವರಿಸಬೇಕು. ಇಂದು ಬೆಳಿಗ್ಗೆ 11:30ರಿಂದ 12 ಗಂಟೆ ತನಕ ಇಲ್ಲಿ ನಮ್ಮ ಹೊರೆಕಾಣಿಕೆ ನಮ್ಮ ಅನೇಕ ಊರಿನವರಿಂದ ಇಲ್ಲಿಗೆ ಬಂದಿದೆ. ಅದೇ ಮುಖ್ಯವಾಗಿ ಚೇಳಾರು, ಇಲ್ಲಿಂದ ಈ ಪರಿಸರದಿಂದ ಹೋಗಿದವರು, ಮತ್ತೆ ಬಾಳತತ್ತಾಡಿ ಅಲ್ಲಿಂದ, ಮತ್ತೆ ನಮ್ದು ಕೋಡಿಕೆರೆ, ಇದುವೇ ಊರಿಂದೆಲ್ಲ ಹೋದವರು, ಮತ್ತೆ ನಮ್ದು ಕಳವಾರಿನವರು, ಕಾಪಿಕಾಡು ಗುಡ್ಡೆ, ಹೀಗೆ ಒಂದು 6-7 ಜಾಗದಿಂದ ನಮ್ಗೆ ಇಲ್ಲಿ ಹೊರೆಕಾಣಿಕೆ ಬಂದಿದೆ. ಹೀಗೆ ತುಂಬಾ ಕಡೆಯಿಂದ ನಮಗೆ ತುಂಬಾ ಹೊರೆಕಾಣಿಕೆ ಬಂದಿದೆ. ಇನ್ನೂ ಸಹ ಬರ್ಲಿಕ್ಕೆ ಉಂಟು. ಇವತ್ತು ನಾವು 22 ತಾರೀಕಿನ ನಾವು ನಿಗದಿ ಪರಿಸರ ದಿವಸಕ್ಕೆ ಬಂದಿದೆ ಇಷ್ಟು ಹೊರೆಕಾಣಿಕೆ. ಇನ್ನು ಸಹ ಇನ್ನು ಕೆಲವು ಗಣೇಶ್ಪುರ ಅಲ್ಲಿಂದೆಲ್ಲ, ಶಾಂತಿಗುಡ್ಡೆ ಅಲ್ಲಿಂದ ಬರ್ಲಿಕ್ಕೆ ಉಂಟು. ಇನ್ನು ಇವತ್ತು ಸಂಜೆ ಇಲ್ಲ ನಾಳೆ ಎಲ್ಲ ಬರುವ ಹಾಗಿದೆ. ಒಳ್ಳೆಯ ಕಾರ್ಯಕ್ರಮ, ತುಂಬಾ ಜನ ಸೇರಿದೆ. ಒಂದು 2,000 ಜನಕ್ಕಿಂತ ಎಷ್ಟು ಜನ ಸೇರಿದ್ದಾರೆ. ಹಾಗೂ ನಮಗೆ ಇನ್ನೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ ಇನ್ನು ಹೊರೆಕಾಣಿಕೆ ಬರು. ಇನ್ನು ನಮ್ಮ ನಾಳಿದ್ದು 27 ತಾರೀಕಿನಿಂದ ನಡೆಯುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಿಂದ ಭಕ್ತಾದಿಗಳು ಬಂದು ಶ್ರೀ ವೆಂಕಟೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಳವಾರು ಬ್ರಹ್ಮಕಲಶ 23/2026ರಿಂದ 29/3/2026 ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ಈ ಒಂದು ಇಷ್ಟು ದಿನಗಳ ಕಾಲ ಬೆಳಿಗ್ಗೆ ಮತ್ತು ರಾತ್ರಿಯ ಒಂದು ಅದ್ಭುತ ಅನ್ನ ಸಂತರ್ಪಣೆಯ ರೂವಾರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಚೆನ್ನಕೇಶವ ಭಟ್ರ ಹಾಗೂ ಇವರ ಪೂರ್ತಿ ತಂಡ ನಮ್ಮ ಜೊತೆ ಇದೆ. ಯಾವ ರೀತಿ ತಯಾರಾಗುತ್ತಿದೆ, ಹಾಗೂ ಇವತ್ತು ಬಂದಂತ ಹೊರೆಕಾಣಿಕೆಯಿಂದ ಹಾಗೂ ಇದಕ್ಕೆ ಮುಂಚಿನ ದಿವಸ ಕೂಡ 2 ದಿವಸ ಬಹಳ ಅದ್ಭುತವಾದಂತ ಅನ್ನ ಸಂತರ್ಪಣೆಗೆ ತಯಾರಿಯನ್ನು ಇವರು ಮಾಡಿಕೊಟ್ಟಿದ್ದಾರೆ. ಇವರ ಬಾಯಲ್ಲಿ ಕೇಳ್ಕೊಂಡು ಬರುವ ಈ ಒಂದು ಕಾರ್ಯಕ್ರಮದ ವಿಶೇಷವನ್ನು ಇವರೊಂದಿಗೆ ಕೇಳ್ಕೊಂಡು ಬರುವ. ಬಟ್ರೆ, ಹೇಳ್ಬೇಕು, ನೀವು ಈ ಒಂದು ಅನ್ನ ಸಂತರ್ಪಣೆ ಇಷ್ಟು ದಿವಸದ 9 ದಿವಸಗಳ ಕಾಲ ಬಹಳ ಅದ್ಭುತವಾದಂತಹ ಅನ್ನ ಸಂತರ್ಪಣೆ ನೀವು ಜೊತೆಯಾಗಿದ್ದೀರಿ. ನೀವೊಂದೆರಡು ಮಾತು ನಿಮ್ಮಿಂದ. ಹಾಗೆ ಮೊದಲಿಂದಲೂ ಇಲ್ಲಿ ಬರ್ತಾ ಇದ್ದೆ. ನಾವು ಇವತ್ತು ನಿನ್ನೆ ಬಂದವರಲ್ಲ, ಒಂದು 36 ವರ್ಷದಿಂದ ಬರ್ತಾ ಇದ್ದೇನೆ. ಆ ಪ್ರಕಾರದಲ್ಲಿ ಇಲ್ಲಿ ಎಷ್ಟು ಜನ ಆಗ್ತಾರ ಏನೊಂದು ಸಾಧಾರಣ ಮಟ್ಟಿಗೆ ಗೊತ್ತಿರ್ತದೆ. ಆ ಪ್ರಕಾರದಲ್ಲಿ ಈಗ 2-3 ದಿವಸದಿಂದ ನಡೆಯುವ ಕಾರ್ಯಕ್ರಮ ಆಗ್ತಾ ಉಂಟು. ಇವತ್ತು ಮೆರವಣಿಗೆ ನೀವು ನೋಡಿದಿರಿ. ಆ ಪ್ರಕಾರ ಇನ್ನು ಮೇಲೆ ಹಾಗೆ ಆಗ್ತಂತ ಹೇಳುವ ಭಾವನೆಯಿಂದ ಮಾಡ್ತಾ ಇದ್ದೇವೆ. ಹೌದು. ಹಾಗೂ ಇನ್ನು ನಡೆಯುವಂತ 27ನೇ ತಾರೀಕಿನ ಬ್ರಹ್ಮಕಲಶ ಉತ್ಸವಕ್ಕೆ ಒಂದು ಎಷ್ಟು ಜನರ ಅನ್ನ ಸಂತರ್ಪಣೆ ತಯಾರಾಗ್ಲಿಕ್ಕಿದೆ? ಮೊದಲು ಹೇಳುವಾಗ 3,000-4,000 ಅಂತ ಹೇಳ್ತಾರೆ. ಈಗ 5,000-6,000 ಅಂತ ಆಗಿದೆ. ಎಷ್ಟು ಸಾವಿರ ಗೊತ್ತಿಲ್ಲ. ಆಗುವಾಗ ಗೊತ್ತಾಗ್ತದೆ ಅಂತ ಹೇಳ್ಬಹುದು. ಹೌದು. ಆದ್ರೆ ಇಲ್ಲಿ ಬಂದಿರುವಂತ ಭಕ್ತಾಭಿಮಾನಿಗಳು ಎಲ್ಲರಿಗೂ ಒಂದೇ ಒಂದು ದಿವಸ ಅನ್ನ ಸಂತರ್ಪಣೆ ಕಡಿಮೆ ಆಗಿದ್ದು ಅಂತ ಯಾರ ಬಾಯಲ್ಲೂ ಬಂದದ್ದು ಇಲ್ಲ. ಯಾರಿಗೂ ಯಾವುದೇ ರೀತಿಯ ತೊಂದರೆ ಆದಂತ ಇಲ್ಲ. ಅದು ಶ್ರೀ ವೆಂಕಟೇಶ್ವರ ನಿಮ್ಮ ಕೈಯಲ್ಲಿ ಅಷ್ಟು ಚಂದವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆಲ್ಲರಿಗೂ ಆ ವೆಂಕಟೇಶ್ವರ ದೇವರ ಆಶೀರ್ವಾದ ಇದೆ. ಹಾಗೂ ನೀವು ಮಾಡುವಂತ ಅಡುಗೆಯಲ್ಲಿ ಯಾವುದೇ ಒಂದು ಲೋಪದೇಶ ಬರದ ಹಾಗೆ ವೆಂಕಟನಾಥನೇ ನಮ್ಮ ಜೊತೆ ಇದ್ದು ಮಾಡಿಸುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟವರೆಗೂ ಮಾಡುವ ಏನು ಇದ್ರು ಕೂಡ ಅವನಿಗೆ ಬಿಟ್ಟದಂತೆ ಹೇಳಿ ಮಾಡುದು. ಖಂಡಿತ ನಮ್ಮಿಂದ ಮಾಡ್ಲಿಕ್ಕೆ ಆಗಲ್ಲ.
ಖಂಡಿತ. ಪ್ರತಿಯೊಬ್ಬರಿಗೆ ರುಚಿಕರ ಆಗುವಂತ ನಮಗೆ ಇರುವುದಿಲ್ಲ. ಖಂಡಿತ. ಒಬ್ಬೊಬ್ಬರಿಗೆ ಒಂದೊಂದು ರುಚಿ ಆಗಿರ್ಬೇಕಾದ್ರೆ ನಾವೆಲ್ಲ ನಂಬಿಕೊಂಡು ಬಂದವರೇ ವೆಂಕಟನಾಥೇಶ್ವರ ನಂಬಿಕೊಂಡೇ ಬರುವುದು ಇಲ್ಲಿಗೆ. ಹೌದು. ಬಂದವನ್ನೇ ನಮಸ್ಕಾರ ಮಾಡೋದು ಯಾಕೆಂದ್ರೆ ನಾವು ಇವತ್ತು ಮಾಡುವಂತ ವ್ಯಕ್ತಿ ಒಳ್ಳೆದಾಗಿರ್ಲಿಲ್ಲ ಅಂತ ಹೇಳಿ ಮಾಡೋದು. ಆ ಪ್ರಕಾರ ಇಷ್ಟವರೆಗೆ ದೇವರದಿಂದ ಇಷ್ಟವರೆಗೆ ಬಂದವರಿಗೆ ಇಲ್ಲಿ ಏನೂ ತೊಂದರೆ ಆಗಿಲ್ಲ. ಆ ಪ್ರಕಾರ ಅವರು ನಂಬಿದ್ದಾರೆ, ನಾವು ಬಂದಿದ್ದೇವೆ, ಅವ್ರ ಆಶೀರ್ವಾದ ಉಂಟು ಅಂತ ಭಾವಿಸ್ತೇವೆ. ಹೌದು, ಖಂಡಿತ. ಹಾಗೂ ಈ ಒಂದು ಸಮಯದಲ್ಲಿ ನೆನಪು ಮಾಡ್ಕೊಳ್ಬೇಕು, ನಿಮ್ಮೊಟ್ಟಿಗೆ ಇರುವಂತಹ ತಂಡ, ನೀವು ಕಾಡಿ ರೂವಾರಿಯಾಗಿ ಎದುರು ನಿಂತ್ಕೊಂಡ್ರು, ನಿಮ್ಮ ಹಿಂದೆ ಶಕ್ತಿಗಳಾಗಿ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ, ನಿಮ್ಮೊಂದಿಗೆ ಇರುವಂತಹ ತಂಡದ ಬಗ್ಗೆ ಒಂದೆರಡು ಮಾತು. ತಂಡದವರು ನಾವು ಹೇಳಿದಾಗ ಅವ್ರು ಯಾವ್ದು ನಾವು ಹೇಳಲಿಕ್ಕಿಲ್ಲ. ಅವ್ರು ಯಾವ್ದು ಬೇಕು ಅದನ್ನ ನೋಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಯಾವ್ದು ಅರ್ಜೆಂಟ್ ಬೇಕು ಅದು ಬೇಕಾ ಮತ್ತೆ ಮಾಡುವಂತ ಹೇಳಿ ಅವರು ಅದೇ ನಮಗೆ ಕೂಡ ಯಾರಿಗೆ ಎಷ್ಟು ಕಳಿತರು ಹಿಂದೆ ಮುಂದೆ ಆಗ್ತದೆ ಅದನ್ನು ಅವರು ಸರಿ ಮಾಡಿಕೊಂಡು ನಾವು ಮಾತಾಡಿಕೊಂಡು ಎಲ್ಲ ಮಾಡ್ತೇವೆ. ಇಷ್ಟೊಳಗೆ ತೊಂದರೆ ಆಗಲಿಲ್ಲ. ಖಂಡಿತ. ನಿಮ್ಗೂ ಹಾಗೂ ನಿಮ್ಮ ತಂಡದವರಿಗೆ ಎಲ್ಲರಿಗೂ ಶ್ರೀ ವೆಂಕಟನಾಥೇಶ್ವರ ದೇವರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ಳುತ್ತಾ ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದಕ್ಕೆ ಧನ್ಯವಾದಗಳು ಭಟ್ರೆ. ಧನ್ಯವಾದ. ಕಳವಾರು ಶ್ರೀ ವೆಂಕಟನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಉತ್ಸವದಲ್ಲಿ ನಾವೆಲ್ಲರೂ ಇದ್ದೇವೆ. ಮೊದಲಿಗೆ ಹಾಕಿದಂತಹ ಒಂದು ವಿಡಿಯೋ ಸಣ್ಣ ಕಿರುತಾಗಿ ಹಾಕಿದ್ದೆ. ಒಂದು ಬ್ರಹ್ಮಕಲಶದ ಮೊದಲನೇ ದಿವಸದ ಅನ್ನ ಸಂತರ್ಪಣೆಯ ವಿಷಯದಲ್ಲಿ ಸುಮಾರು ಭಕ್ತಾಭಿಮಾನಿಗಳು ಕೇಳಿದ್ರು. ಆ ದೇವಸ್ಥಾನದ ಒಂದಷ್ಟು ಮಾಹಿತಿ ಇದ್ರು ಕೂಡ ನಮ್ಗೆ ತಿಳಿಸಿ ಅಂತ. ಮಾಹಿತಿ ನೀಡ್ಲಿಕ್ಕೆ ನಮ್ಮ ಜೊತೆ ಇಲ್ಲಿಯ ಹಿರಿಯರು ನಮ್ಮೊಟ್ಟಿಗೆ ಇದ್ದಾರೆ. ಈ ದೇವಸ್ಥಾನದ ಇನ್ನು ಒಂದಷ್ಟು ಮಾಹಿತಿಯನ್ನು ನಮಗೆಲ್ಲರಿಗೂ ನೀಡ್ಲಿಕ್ಕಿದ್ದಾರೆ. ಹಿರಿಯರೇ, ನಿಮ್ಮಿಂದ ಈ ವೆಂಕಟನಾಥೇಶ್ವರ ದೇವಸ್ಥಾನ ನೀವು ನೋಡಿದಾಗಿನಿಂದ ಹೇಗಿತ್ತು, ಹಾಗೂ ಇವತ್ತೊಂದು ಬ್ರಹ್ಮಕಲಶದ ಉತ್ಸವದಲ್ಲಿ ಇದೆ, ಯಾವ ರೀತಿಯಾಗಿ ತಯಾರಾಗುತ್ತಿದೆ, ಹಾಗೂ ಮುಂದೆ ಹಿಂದಿನ ಕಾಲದಲ್ಲಿ ಆದಂತಹ ದೇವಸ್ಥಾನದ ಒಂದಷ್ಟು ನೆನಪುಗಳನ್ನು ನಮ್ಗೆಲ್ಲರಿಗೂ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಕವಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು ಒಂದು ಮಾತು ಹೇಳ್ತಾರೆ, ಬಾನಿನಲ್ಲಿ ಒಂಟಿತಾರೆ ಸೋನೆ ಸುರಿಯುವ ಇರುಳ ಮೋರೆ, ಬಾನಿನಲ್ಲಿ ಒಂಟಿತಾರೆ ಸೋನೆ ಸುರಿಯುವ ಇರುಳ ಮೋರೆ, ಕತ್ತಲಲ್ಲಿ ಒಳಗೆ ಕುಡಿದು ಬಿಕ್ಕುತ್ತಳು ಯಾರೋ ನೀರೇ, ಎಲ್ಲಿ ಜಾರಿದೋ ಮನ ಎಲ್ಲೇ ನೀವಿರಿತು ಅಂತೇಳಿ. ಎಲ್ಲೆ ಅಂತ ಹೇಳಿದ್ರೆ ಗಡಿ ಅಂತ ಅರ್ಥ ಇರ್ತದೆ. ನಮಗೆ ಸಂತೋಷದ ಗಡಿ ವಿಸ್ತರಿಸ್ತಾ ಇದೆ. ಯಾಕೆ ಕೇಳಿದ್ರೆ, ನಾವು ಬಾಳ ಕಳುವಾರಿಂದ ಸರಿಸುಮಾರು ನಮ್ಮ ಬಾಲ್ಯದಿಂದಲೇ ನಾವು ಇಲ್ಲೇ ಹುಟ್ಟಿ ಬೆಳೆದವರು. ಈ ಕ್ಷೇತ್ರಕ್ಕೆ ಸರಿಸುಮಾರು ಒಂದು 800 ವರ್ಷದ ಇತಿಹಾಸ ಇದೆ. ನಾವು ಬಾಲ್ಯದಲ್ಲಿ ಇಲ್ಲೇ ದೇವಸ್ಥಾನಕ್ಕೆ ಬರ್ತಾ ಇದ್ದೆವು. ನಮ್ದು ಊರು ಪ್ರಾಥಮಿಕವಾಗಿ ನಮ್ಮ ಬಾಳದಲ್ಲಿ. ನಮಗೆಲ್ಲ ಈ ಸಂಭ್ರಮ ಯಾಕೆ ಹೇಳಿದ್ರೆ, ಬ್ರಹ್ಮಕಲಶ ಒಂದು ಯಾವಾಗಲೂ ಆಗುದಿಲ್ಲ. 12 ವರ್ಷಕ್ಕೆ ಪರ್ಯಾಯ ಮಾಡುವಂತಹ ಒಂದು ಬ್ರಹ್ಮಕಲಶ. ಯಾಕೆಂದ್ರೆ 12 ವರ್ಷಗಳ ನಂತರ ಈ ಕ್ಷೇತ್ರ, ಈಗ ಮನೆಗೆ ಆಗುವ 12 ವರ್ಷದ ನಂತರ ನಾವು ವಾಸ್ತು ಅಂತ ಮಾಡ್ತೇವೆ, ದೇವಸ್ಥಾನಕ್ಕೆ ಅದು ಬ್ರಹ್ಮಕಲಶ ಅಂತ ಮಾಡ್ತೇವೆ. ಚರವಸ್ತುವನ್ನು ಸ್ಥಿರ ಮಾಡುವುದೇ ಈ ಬ್ರಹ್ಮಕಲಶ. ಬ್ರಹ್ಮಕಲಶ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳಿದ್ರೆ ದೊಡ್ಡದು ಅಂತ ಅರ್ಥ. ಕಲಶ ನಾವು ಕ್ಷೇತ್ರದಲ್ಲಿ ಆ ವಿಧಿವಿಧಾನ ಪ್ರಕಾರ, ಆಗಮಶಾಸ್ತ್ರ ಪ್ರಕಾರ ಮಾಡುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಋತ್ವಿಜರೆಲ್ಲ ಒಂದಾಗಿ ಸರಿಸುಮಾರು ಒಂದು 500ರಷ್ಟು ಕಲಶವನ್ನು ಇಡ್ತಾರೆ. ಅದರಲ್ಲಿ ದೊಡ್ಡದಾದಂತಹ ಕಲಶವನ್ನೇ ಬ್ರಹ್ಮಕಲಶ ಅಂತ ಹೇಳ್ತಾರೆ. ಋತ್ವಿಜರೆಲ್ಲ ಆಗಮಶಾಸ್ತ್ರವಾಗಿ ಆ ಕಲಶವನ್ನು ಮುಟ್ಟಿ ಮಂತ್ರಪೋಕ್ತವಾಗಿ ಅದಕ್ಕೆ ಅಭಿಷೇಕ ಮಾಡೋದಕ್ಕೆ ಬ್ರಹ್ಮಕಲಶ ಅಂತ ಹೇಳ್ತಾರೆ. ಅಂತಹ ಬ್ರಹ್ಮಕಲಶದ ಈ ಸಂಭ್ರಮ ಅಂತ ಹೇಳ್ತಾರೆ. ಈ ಸಂಭ್ರಮ ಅಂತ ಹೇಳಿದ್ರೆ ಸಮ್ಯಕ್ ಭ್ರಮೆ ಅಂತ ಹೇಳಿ. ನಮಗೆಲ್ಲ ಒಂದು ಭ್ರಮೆ, ಊರಿನಲ್ಲಿ ಮಹಾಲಿಂಗೇಶ್ವರ ಜಾತ್ರೆ ಮಾಡಿ ನಮ್ಮ ಮನೆಯಲ್ಲಿ ನಾವು ಪಾಯಸ ಮಾಡ್ತೇವೆ. ಯಾಕೆ ಕೇಳಿದ್ರೆ ಸಂಭ್ರಮ, ಜಾತ್ರೆ ಆಗುದು ದೇವಸ್ಥಾನ. ಹಾಗೆ ನಮ್ಮ ಊರಿನ ಜಾತ್ರೆ ಇದು ಈ ಇಲ್ಲಿ ನಮ್ಮ ಕೆಲವು ಬಾಳ ಕಳುವಾರು, ಕುತ್ತೆತ್ತು, ಪೆರ್ಮೋದ, ಹೀಗೆ ಕೆಲವು ಕ್ಷೇತ್ರ ಉಂಟು. ಅಂತಹ ಎಲ್ಲ ಈ ಊರಿನವರೆಲ್ಲ ಒಂದಾಗಿ, ನಮ್ಮ ಊರಿನ ಗುರು ಹಿರಿಯರೆಲ್ಲ ಒಂದಾಗಿ ಇಂತಹ ಒಂದು ದಿನವನ್ನು ನಿರ್ಣಯಿಸಿದ್ದಾರೆ. 27/12/2026 ನಮ್ದು ಬ್ರಹ್ಮಕಲಶ ನಾವು ನಿರ್ಣಯ ಮಾಡಿದ್ದೇವೆ. ಈ ನಿರ್ಣಯದಲ್ಲಿ ನಮ್ಮ ಊರಿನವರೆಲ್ಲ ಅನೇಕ ಬೇಕಾದಂತ ಒಂದು ಸಭೆಯನ್ನು ಮಾಡಿದ್ದೇವೆ. 10 ಹಲವು ಸಭೆಗಳ ನಂತರ ಒಂದು ನಿರ್ಣಯಕ್ಕೆ ಬಂದು 27ಕ್ಕೆ ಬ್ರಹ್ಮಕಲಶ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇವೆ. ಇದಕ್ಕೆ ರಾಧಾಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಅನೇಕ ಹಿರಿಯರೆಲ್ಲ ಒಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಮಾತ್ರವಲ್ಲ, ಅದೇ ಅನೇಕ ಸಮಿತಿಯನ್ನು ಮಾಡಿದ್ದಾರೆ. ಪ್ರತಿ ಸಮಿತಿಯಾಗೂ ಅದಕ್ಕೆ ಸಂಚಾಲಕರು ಮಾಡಿದ್ದೇವೆ. ಆ ಸಂಚಾಲಕರ ಹಲವು ಸದಸ್ಯರಿದ್ದಾರೆ. ಇದು ಒಬ್ರು ಮಾಡುವಂತದಲ್ಲ, ಇದು ಎಲ್ಲರೂ ಒಟ್ಟಾಗಿ ಮಾಡುವಂತಹ ಈ ಬ್ರಹ್ಮಕಲಶ. ಇದಕ್ಕೆ ನಮಗೆಲ್ಲ ಸಂತೋಷ. ಯಾಕೆ ಕೇಳಿದ್ರೆ, ಇಂತಹ ಒಂದು ಜಾತ್ರೆ ನಮ್ಮ ಊರಿನಲ್ಲಿ ಜಾತ್ರೆ ಮಾಡ್ತೇವೆ. ಯಾಕೆ ಹೇಳಿದ್ರೆ, ಎಲ್ಲರೂ ಒಂದಾಗಿ ಏಕಕಾಲಕ್ಕೆ ದೇವಸ್ಥಾನ ನೋಡುವಾಗ ಪ್ರತಿಮಾಯಾಂದು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ ಅಂತೇಳಿ, ನಮ್ಮ ದೇವಸ್ಥಾನದಲ್ಲಿ ಆ ಒಂದು ಮೂರ್ತಿಯ ಕಲೆ ಬರೋದು ಹೇಗೆ ಹೇಳಿದ್ರೆ, ಈ ಮಂತ್ರಪ್ರೋಕ್ತವಾಗಿ ಏನು ನಾವು ಮಾಡ್ತೇವೋ ಅದು ಆ ಕ್ಷೇತ್ರಕ್ಕೆ ಸಾನ್ನಿಧ್ಯ ಬರ್ತದೆ. ಅದಕ್ಕಾಗಿ ಅನೇಕ ನಾವು ಕಾರ್ಯಕ್ರಮ, ರುದ್ರಯಾಗ, ಮೃತ್ಯುಂಜಯ ಹೋಮ, ಸಹಸ್ರವಾರಣ, 48 ದಿನ ಪರ್ಯಂತವಾಗಿ ಒಂದು ಮಂಡಲ ಅಂತ ಹೇಳ್ತಾರೆ. 48 ದಿನ ದಿನನಿತ್ಯ ಸಂಧ್ಯಾ ಭಜನೆ ಅಂತ ಮಾಡಿದ್ದೇವೆ. ನಮ್ಮ ಊರಿನ ಪರಿಸರದಲ್ಲಿ ಎಷ್ಟು ಭಜನಾ ಸಂಘ ಉಂಟ ಅದನ್ನೆಲ್ಲ ಸೇರಿಸಿಕೊಂಡು ನಮ್ಮ ಈ ಕಾರ್ಯಕ್ರಮ ಮಾಡ್ತದೆ. ಪ್ರತಿನಿತ್ಯವೂ 6 ಗಂಟೆಯಿಂದ 7:30 ಗಂಟೆ ತನಕ ಭಜನೆ ಮಾಡ್ತದೆ. ಆ ನಂತರ ಮಂಗಳ ಮಾಡ್ತೇವೆ. ಆ ನಂತರ ದೇವಸ್ಥಾನ ಪೂಜೆ ಮಾಡ್ತೇವೆ. ಅದೇ ತೀರ್ಥ ಎಲ್ಲ ಕೊಡ್ತೇವೆ. ಈ ರೀತಿಯಾಗಿ ಜನವರನ್ನು ಸೇರಿಸಿ 10 ಜನ ಸೇರಿ ಆ ಕ್ಷೇತ್ರಕ್ಕೆ ಸಾನ್ನಿಧ್ಯ ಬರ್ತದೆ. ಆ ಸಾನ್ನಿಧ್ಯವನ್ನು ನಾವು ದೇವಸ್ಥಾನ ಎಂಬುದು ಒಂದು ಕಟ್ಟಡ ಅಲ್ಲ, ಅದು ಒಂದು ಪೂಜಾ ಸ್ಥಾನ ಅಲ್ಲ.
ಪರ್ಯಾಯವಾಗಿ 10 ಹಲವು ಜನ ಸೇರಿ ಧಾರ್ಮಿಕ ಪ್ರಕ್ರಿಯೆ ಯಾವಾಗ ಆಗ್ತದೆ ಆ ದೇವಸ್ಥಾನಕ್ಕೆ ಸಾನ್ನಿಧ್ಯ ಇರ್ತದಂತೆ. ಅಂತಹ ಸಾನ್ನಿಧ್ಯವನ್ನು ನಾವು ಮರುಸೃಷ್ಟಿ ಮಾಡಬೇಕು. ಚರ ಇದ್ದಂತ ವಾಸ್ತುವನ್ನು ಸ್ಥಿರ ಮಾಡಬೇಕು. ಅದಕ್ಕಾಗಿ ಇದು ಮಾಡ್ತಾ ಇದ್ದೇವೆ, ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರನ್ನು ನಾವು ಆಹ್ವಾನಿಸಿದ್ದೇವೆ. ಇವತ್ತು ಕೂಡ ಧಾರ್ಮಿಕ ಕಾರ್ಯಕ್ರಮ ಉಂಟು. ಇವತ್ತು 3ನೇ ದಿವಸಕ್ಕೆ ಆಗ್ತಾ ಇದೆ. ಇವತ್ತು ಪುರಾಣಿಕರು ಬರ್ಲಿಕ್ಕಿದ್ದಾರೆ. ನಮ್ಮ ಧಾರ್ಮಿಕ ಪರಿಷತ್ನ ಸದಸ್ಯರಂತ ಕೊರಿಯಾರ್ ಸುಬ್ರಹ್ಮಣ್ಯ ಪ್ರಸಾದ್ ಕೊರಿಯಾರ್ ಅಂತ ಬರ್ತಾರೆ. ಹಾಗೆ ವಿಠಲಂತ ಹೇಳ್ಬೋದು, ಅವರಿಂದ ಆಗಮಶಾಸ್ತ್ರ ಪ್ರಕಾರ ನಾವು ಭಾಷಣ ಕೂಡ ಉಂಟು. ಹಾಗೆ ಇನ್ನು ಅನೇಕ ಧಾರ್ಮಿಕ, ಸಾಂಸ್ಕೃತಿಕ, ಮಂತ್ರಪ್ರೋಕ್ತವಾದಂತಹ ಕಾರ್ಯಕ್ರಮ ಎಲ್ಲವನ್ನು ಮಾಡಿ ಈ ಕ್ಷೇತ್ರಕ್ಕೆ ಸಾನ್ನಿಧ್ಯವನ್ನು ಉಂಟು ಮಾಡಬೇಕೆಂದು ಮಹತ್ತರ ಉದ್ದೇಶದಿಂದ ಈ ಬ್ರಹ್ಮಕಲಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿಯೂ ಬಹಳ ಅದ್ಭುತವಾದ ಮಾಹಿತಿಯನ್ನು ನಮಗೆಲ್ಲರಿಗೂ ನೀಡಿರುವಂತ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ದೇವಸ್ಥಾನದ ಇನ್ನಷ್ಟು ಮಾಹಿತಿಯನ್ನು ಇನ್ನಷ್ಟು ಹಿರಿಯರಿದ್ದಾರೆ ಎಲ್ಲರ ಜೊತೆ ಕೇಳ್ಕೊಂಡು ಬರುವ ಈ ದೇವಸ್ಥಾನದಲ್ಲಿ ನಡೆಯುವಂತ ಬ್ರಹ್ಮಕಲಶ ನಾಡ್ದು 27ನೇ ತಾರೀಕು ಬೆಳಿಗ್ಗೆಯಿಂದ ನಡೆದು ಸಂಜೆಯ ತನಕ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ದಯಮಾಡಿ ನೋಡುತ್ತಿರುವಂತಹ ಎಲ್ಲಾ ವೀಕ್ಷಕರು ಈ ಬ್ರಹ್ಮಕಲಶಕ್ಕೆ ತಾವೆಲ್ಲರೂ ಬಂದು ಇನ್ನಷ್ಟು ಚಂದಗಾಣಿಸಿಕೊಡಬೇಕಾಗಿ ನಾವೆಲ್ಲರೂ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಕಳವಾರು ಬ್ರಹ್ಮಕಲಶದ ಈ ಒಂದು ಸುದೀರ್ಘ ಸಂದರ್ಭದಲ್ಲಿ ಇನ್ನಷ್ಟು ಮಾಹಿತಿ ನೀಡಲು ನಮ್ಮೊಟ್ಟಿಗೆ ಈ ಬ್ರಹ್ಮಕಲಶ ಸಮಿತಿಯ ಜೊತೆ ಕಾರ್ಯದರ್ಶಿ ಆದಂತಹ ಪ್ರವೀಣ್ ರಾವ್ ನಮ್ಮ ಜೊತೆ ಇದ್ದಾರೆ. ಸೊ ಇಷ್ಟು ದಿನ ಆಗಿ ಬಂದಂತಹ ಬ್ರಹ್ಮಕಲಶದ ಹಿಂದಿನ ದಿನಗಳನ್ನು ಸ್ವಲ್ಪ ನೆನಪು ಮಾಡ್ಕೊಳ್ತಾ ಬರುವ ಹಾಗೂ ಮುಂದಿನ ದಿನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ವಿವರ ನೀಡಲಿದ್ದಾರೆ. ಹೇಳಿ, ಏನೆಲ್ಲ ಇದರ ಮುಂಚೆ ಯಾವ ರೀತಿಯ ತಯಾರಿ ಇಲ್ಲಿ ನಡೆದಿತ್ತು ಹಾಗೂ ಇನ್ನು ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕಳವಾರು ಶ್ರೀ ಬೆಂಕಿನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮೊನ್ನೆದು ಮಾರ್ಚ್ 20ರಿಂದ ಶುರುವಾಗಿ ನಾಳ್ದು ಮಾರ್ಚ್ 29ರ ತನಕ ನಡೀಲಿಕ್ಕುಂಟು. ಇದು ಯೋಜನೆ ಸಾಧಾರಣ ನಾವು 1 ವರ್ಷ ಮುಂಚೆ ಇದರದ್ದು ಹೀಗೆ ದಿನ ಅಂದ್ರೆ ತಂತ್ರಿಗಳ ಹತ್ರ ಕೇಳಿ ಈ ಯಾವ ಎಲ್ಲ ದಿನ ಇದಾಗ್ಬೋದು, ಅವರು ಒಂದು ದಿನ ಮಾರ್ಚ್ 27ಕ್ಕೆ ಬ್ರಹ್ಮಕಲಶ ನಡೆಯುವಂತ ತಿಳಿಸಿದ್ರು. ಹೌದು, ಬ್ರಹ್ಮಕಲಶ ಹೇಳಿದ್ರೆ ಅದಕ್ಕಿಂತ ಮುಂಚೆ ಕೆಲವು ಧಾರ್ಮಿಕ ಕಾರ್ಯಕ್ರಮ ಸಾಗಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕು. ಏನೆಲ್ಲ ಬದಲಾವಣೆ ನಮ್ಗೆ ದೇವಸ್ಥಾನದಲ್ಲಿ ಎಂತ ಜೀರ್ಣೋದ್ಧಾರ ಮಾಡ್ಬೋದು ಅಥವಾ ಬಾಕಿ ಎಂತಾದ್ರೂ ಕಾರ್ಯಕ್ರಮ ಎಂತಾದ್ರೂ ಮಾಡೋದಾದ್ರೆ ಸಹ ಆ ಟೈಮಲ್ಲಿ ಬ್ರಹ್ಮಕಲಶದ ಟೈಮಲ್ಲಿ ಮಾತ್ರ ಮಾಡ್ಬೋದು ನಾವು. ಹೌದು. ಸೊ ಅದಕ್ಕೊಂದು ಹೇಗೆ ಮಾಡೋದು, ಯಾವ ಅವರ ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹೇಗೆ ಮಾಡೋದು ಹೇಳಿ ಅವರ ಇದಾದ ನಂತರ ಅವರ ಹತ್ರ ಮಾತಾಡಿದ ನಂತರ ಅವರೊಂದು ಗೈಡೆನ್ಸ್ ನಮ್ಗೆ ಕೊಟ್ರು. ಸೊ ಅದರ ಪ್ರಕಾರ ನಾವು ಎಲ್ಲ ಧಾರ್ಮಿಕದೊಂದು ಸಲ ಫಿಕ್ಸ್ ಮಾಡಿ ಸಾಂಸ್ಕೃತಿಕದ್ದು ಈಗ ಅದರದ್ದು ಒಂದು ಎಂತೆಲ್ಲ ಮಾಡ್ಬೋದು, ಬೆಳಿಗ್ಗೆ ಮಧ್ಯಾಹ್ನ ಸಾಂಸ್ಕೃತಿಕದ್ದೆಲ್ಲ ಅದೊಂದು ಮಾಡಿದೆವು. ಮತ್ತೆ ಇದಾದ ಒಂದು 48 ದಿವಸದ ಸಂಧ್ಯಾ ಭಜನೆ. ಹೌದು, ಒಂದು ಭಜನೆ ಈ ಕಾರ್ಯಕ್ರಮ ಅಂದ್ರೆ ಧಾರ್ಮಿಕ ಅಥವಾ ಇಲ್ಲಿ ಕರಸೇವೆ ಎಂತಾದ್ರೂ ಆಗುವ ಟೈಮಲ್ಲಿ ಒಂದು ಭಜನೆ ಇದ್ರೆ ಎಲ್ರಿಗೂ ಕೆಲಸ ಮಾಡುವಾಗ ಒಂದು ಅವರಿಗೆ ಒಂದು ಉತ್ತೇಜನ ನಾವು ನೀಡಿದಾಗ ಆಗ್ತದೆ. ಖಂಡಿತ. ಹಾಗೆ 48 ವಿವಿಧ ಇಲ್ಲಿ ನಮ್ದು ಆಸುಪಾಸಿನ ಎಲ್ಲ ಭಜನಾ ಮಂಡಳಿಗಳನ್ನು ಕರೆದು ಸಂಜೆ 6ರಿಂದ 7:30 ತನಕ ಒಂದು ಭಜನಾ ಮಂಗಲ ನಾವು ಮಾಡ್ತಾ ಇದ್ದೇವೆ. ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಹೌದು, ದಿವಸ ಅದು ನಾಳ್ದು 28ಕ್ಕೆ ಅದರದ್ದು ಮಂಗಳೋತ್ಸವ. ಇಲ್ಲಿ ನಮ್ಮ ದೇವಸ್ಥಾನದ ಸಂಬಂಧಪಟ್ಟ 2 ಭಜನಾ ಮಂಡಳಿಗಳುಂಟು. ಹೌದು, ಒಂದು ಶ್ರೀ ಮದ್ದರಿನಾಮ ಸಂಕೀರ್ತನೋಪಾಸನ ಸಂಘ ಮತ್ತು ಶ್ರೀ ಬೆಂಕಿನಾಥೇಶ್ವರ ಭಜನಾ ಮಂಡಳಿ ಅಂತೇಳಿ. ಅದರ ಎಲ್ಲ 2 ಮಂಡಳಿಗಳು ಜಂಟಿಯಾಗಿ ಆ ಭಜನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೊನ್ನೆದು ನಿನ್ನೆ 20 ಶುಕ್ರವಾರ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ 2 ಭಜನಾ ಮಂಡಳಿಯಿಂದ ಭಜನಾ ಸೇವೆ ನಡೆದಿರುತ್ತದೆ. 21ಕ್ಕೆ ಶನಿವಾರ ನಿನ್ನೆ ಬೆಳಿಗ್ಗೆ ಅದು ಶಾರದಾ ಭಜನಾ ಮಂಡಳಿ ಮತ್ತೆ ಇನ್ನೊಂದು ಮಂಡಳಿಯಿಂದ 2 ಭಜನಾ ಸೇವೆ ಆಗಿದೆ. ಇವತ್ತು ಬೆಳಿಗ್ಗೆ ಈಗ ಆಶ್ವೀಜ ಉಡುಪ ಅಂತ ಹೇಳಿ ಅವರದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇತ್ತು, ಅದು ಬೆಳಿಗ್ಗೆ ಆಯ್ತು. ಇನ್ನು ಸಂಜೆ ಇವತ್ತು ಧಾರ್ಮಿಕ ಸಭೆ ನಡೀಲಿಕ್ಕುಂಟು 4 ಗಂಟೆ ನಂತರ. ಅದರ ನಂತರ ಶ್ರೀಮತಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರ ಶಿಷ್ಯರಿಂದ ಭರತನಾಟ್ಯ ಉಂಟು. ಮತ್ತೆ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಇವರಿಂದ ರಾತ್ರಿ ಶಿವದೂತೆಗಳಿಗೆ ಅಂತ ನಾಟಕ ನಡೀಲಿಕ್ಕುಂಟು. ನಾಳೆ ಬೆಳಿಗ್ಗೆ ರುದ್ರಯಾಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅನಂತ ಪದ್ಮನಾಭ ಭಟ್ ಕುಲ್ಲಂಗಾಲು ಬಳಗದವರಿಂದ ಭಜನಾ ಕಾರ್ಯಕ್ರಮ ನಡೀಲಿಕ್ಕುಂಟು. ಹಾಗೆ 24 ಮಂಗಳವಾರ ನಾಳೆ ಸಂಜೆ ಮಕ್ಕಳಿಂದ ಕುಣಿತ ಭಜನೆ ನಡೀಲಿಕ್ಕುಂಟು. ಇಲ್ಲಿಯ ಬೆಂಕಿನಾಥೇಶ್ವರ ಭಜನಾ ಮಂಡಳಿಗೆ ಮಕ್ಕಳಿದ್ದಾರೆ, ಅವರಿಗೊಂದು ಉತ್ತೇಜನ ನೀಡುವ ಉದ್ದೇಶದಿಂದ ಕುಣಿತ ಭಜನೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿಯೂ ಹಾಗೆ ನಮ್ಮ ಆಸುಪಾಸಿನ ಇಲ್ಲಿಯ ಒಂದು ಪ್ರತಿಭೆಗಳು ಇದ್ದಾರೆ, ಅವರಿಗೆ ಒಂದು ಉತ್ತೇಜನ ನೀಡುವಲ್ಲಿ ಎಲ್ರಿಗೂ ಅವರಿಗೆ ಅವಕಾಶ ಜಾಸ್ತಿ ಕೊಟ್ಟಿರ್ತದೆ. ಖಂಡಿತ. ಮತ್ತೆ ನಾಳ್ದು 24 ಮಂಗಳವಾರ ಬೆಳಿಗ್ಗೆ ಸಂಜೀವಿನಿ ಮೃತ್ಯುಂಜಯಾಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಂಟು. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಜಯ್ ರಾವ್ ಹೊಸಬೆಟ್ಟು ಮತ್ತು ಶ್ರೇಯಸ್ ಕೃಷ್ಣಪುರ ಇವರಿಂದ ಭಕ್ತಿ ಲಹರಿ ಕಾರ್ಯಕ್ರಮ ಉಂಟು. ಮತ್ತೆ ಸಂಜೆ ಗಾಯನ ಮಿತ್ರರು ಸುರತ್ಕಲ್ ಇವರಿಂದ ಭಕ್ತಿಗಾನ. ಮತ್ತೆ ಇಲ್ಲಿಯ ಸ್ಥಳೀಯ ಯಕ್ಷಗಾನ ಮಂಡಳಿ ಉಂಟು, ಕಳವಾರು ಶ್ರೀ ಬೆಂಕಿನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ದೇವಸ್ಥಾನದ ಮಂಡಳಿ ಉಂಟು, ಅವರಿಂದ ಓಂ ನಮಃ ಶಿವಾಯ ಅಂತ ಹೇಳಿ
ಸೇವಾ ರೂಪದಲ್ಲಿ ಯಕ್ಷಗಾನ ಬಯಲಾಟ ಆಗ್ಲಿಕ್ಕೆ ಉಂಟು. ಖಂಡಿತ. ಮತ್ತೆ 25 ಬುಧವಾರಕ್ಕೆ ಆವತ್ತು ನಮ್ದು ವೃಷಭ ಲಗ್ನದಲ್ಲಿ ಅಷ್ಟಬಂಧ ಪ್ರತಿಷ್ಠೆ ನಡೀಲಿಕ್ಕೆ ಉಂಟು. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಮದರಿನಾಮ ಸಂಕೀರ್ತನೋಪಾಸನ ಸಂಘದ ಮಕ್ಕಳ ತಂಡ ಉಂಟು, ಅವರಿಂದ ಭಜನೆ 2 ಗಂಟೆ. ಸಂಜೆ ವಿದ್ವಾನ್ ಶ್ರೀ ರಾಜೇಶ್ ಬಾಗ್ಲೋಡಿ ಇವರ ಶಿಷ್ಯರಿಂದ ವೇಣುವಾದನ ಕಾರ್ಯಕ್ರಮ. ಮತ್ತೆ ಆವತ್ತು ಸಹ ಹಾಗೆ ಇಲ್ಲಿಯ ಮಿತ್ರ ಮಂಡಳಿ ಉಂಟು, ಕಳುವಾರಿದ್ದೆ, ಅವರ ಪ್ರಾಯೋಜಕತ್ವದಲ್ಲಿ ಶೋಭಾಜಿ ಅಂತ ಹೇಳಿ ನಾಟಕ ನಡೀಲಿಕ್ಕೆ ಉಂಟು. ಹಾಗೆ 26/3/2026 ಗುರುವಾರ ತತ್ವಹೋಮ ಬ್ರಹ್ಮಕಲಶ ಮಂಡಲ ರಚನೆ. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪ್ರಸೀತಾ ಸುದೇಶ್ ಮತ್ತು ಕುಮಾರಿ ಮನಸ್ಸು ಬೆಂಗಳೂರು ಇವರಿಂದ ಭಕ್ತಿ ಗಾಯನ. ಹಾಗೆ ಸಂಜೆ 5:30ರಿಂದ 8 ವಿದ್ವಾನ್ ಮೈಸೂರು ಶ್ರೀ ರಾಮಚಂದ್ರಾಚಾರ್ಯ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೀಲಿಕ್ಕೆ ಉಂಟು. 27 ನಮ್ದು ಬ್ರಹ್ಮಕಲಶ. ಆವತ್ತು ಮೇನ್ ಅಂದ್ರೆ ಬೆಳಿಗ್ಗೆ ಸಾಧಾರಣ ಒಂದು 10:55ಕ್ಕೆ ವೃಷಭ ಲಗ್ನದಲ್ಲಿ ಬ್ರಹ್ಮಕಲಶಾಭಿಷೇಕ. ಸಾಂಸ್ಕೃತಿಕ ಕಾರ್ಯಕ್ರಮ 11:30ರಿಂದ 1:30 ಇಲ್ಲಿ ಶ್ರೀ ಮೋಹನ್ ಶೇರಿಗಾರ ಕಳುವಾರ್ ಇವರಿಂದ ಸ್ಯಾಕ್ಸೋಫೋನ್ ವಾದನ ಉಂಟು. ಮತ್ತೆ ಮಧ್ಯಾಹ್ನ 2ರಿಂದ 4 ಶ್ರೀ ಗೋಪಾಲಕೃಷ್ಣ ಉಪಾಧ್ಯಾಯ ಕಳುವಾರ್ ಇವರಿಂದ ಭಕ್ತಿರಸ ಮಂಜರಿ. ಸಂಜೆ 4ರಿಂದ 6:30 ಶ್ರೀಮತಿ ರೂಪಾ ಮತ್ತು ಶ್ರೀಮತಿ ದೀಪಾ ಕಾಸರವಳ್ಳಿ ಸಹೋದರಿಯರು ಅಂತ ಹೇಳಿ ಬೆಂಗಳೂರಲ್ಲಿ ಅವ್ರು ಬೆಂಗಳೂರಲ್ಲಿ ಇರುವುದು, ಅವರಿಂದ ಭಕ್ತಿಗಾನ ಸುಧಾ ಕಾರ್ಯಕ್ರಮ ನಡೀಲಿಕ್ಕೆ ಉಂಟು. ಹಾಗೆ ಆವತ್ತು ಗಂಟೆ 8:30ರಿಂದ 6:30ರಿಂದ ಸಂಜೆ ಮಹಾರಂಗ ಪೂಜೆ ಮತ್ತೆ 8:30ರಿಂದ ದೇವರ ಬಲಿ ಉತ್ಸವ ಎಲ್ಲ ನಡೀಲಿಕ್ಕೆ ಉಂಟು. 28 ಶನಿವಾರ ಬೆಳಿಗ್ಗೆ ಮಹಾಸಂಪ್ರೋಕ್ಷಣೆ, ಮಹಾಮಂತ್ರಾಕ್ಷತೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ. ಹಾಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕೆ ಉಂಟು. ಹಾಗೆ ನಮ್ಗೆ ಎಷ್ಟು ದಾನಿಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಸಹಕಾರ ನೀಡ್ತಿದ್ದಾರೆ. ಅವರಿಗೊಂದು ಸನ್ಮಾನ ಮಾಡುವ ಕಾರ್ಯಕ್ರಮ ಸಹ ನಾವು ಅವತ್ತು ವಹಿಸಿಕೊಂಡಿದ್ದೇವೆ. ಎಲ್ರಿಗೂ ಅಂದ್ರೆ ಎಷ್ಟೋ ಜನ ತನುಮನ ಧನದಿಂದ ಎಲ್ಲರೂ ಸಹಕರಿಸಿದ್ದಾರೆ, ಅವರನ್ನು ನಾವು ಗೌರವ ಕೊಡ್ಬೇಕು. ಸೊ ಅವತ್ತು ಅದನ್ನು ಆಯೋಜಿಸಿದ್ದೇವೆ. ಹಾಗೆ ಅದಾದ ನಂತರ ಶನಿವಾರ ಈ ನಮ್ದು 48 ದಿನದ ಸಂಧ್ಯಾ ಭಜನೆ, ಅವತ್ತು ಮಂಗಳ ಆಗ್ಲಿಕ್ಕೆ ಹಾಗೆ ಇಷ್ಟು ಕಾರ್ಯಕ್ರಮ ನಡೀಲಿಕ್ಕೆ ಉಂಟು. ಹಾಗೆ 29ನೇ ಆದಿತ್ಯವಾರ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಶ್ರೀಕೃಷ್ಣ ತುಲಾಭಾರ ದ್ರೌಪದಿ ಪ್ರತಾಪ ಅಂತ ಹೇಳಿ ಯಕ್ಷಗಾನ ನಡೀಲಿಕ್ಕೆ ಉಂಟು. ಸೊ 20ರಿಂದ 29 ನಮ್ದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತೇವೆ. ಎಲ್ರು ಸ್ಥಳೀಯ ಊರ ಪರವೂರ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ದೇವಸ್ಥಾನದ ಸಮಿತಿ ಪರವಾಗಿ ಕೇಳಿಕೊಳ್ತಿದ್ದೇವೆ. ಖಂಡಿತ ಇಷ್ಟೊಳ್ಳೆ ಮಾಹಿತಿ ನಮಗೆಲ್ಲರಿಗೂ ನೀಡುವಂತ ಪ್ರವೀಣ್ ರಾವ್ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಇಷ್ಟು ಕಾರ್ಯಕ್ರಮಗಳು ನಮಗೋಸ್ಕರ ಹಮ್ಮಿಕೊಂಡಿದೆ. ಅದರಲ್ಲೂ ದೇವರ ಸ್ಮರಣೆ, ದೇವರ ಕಾರ್ಯಕ್ರಮ ಎಷ್ಟಿದೆ, ಅದಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಲಿ, ಧಾರ್ಮಿಕ ಸಭಾ ಕಾರ್ಯಕ್ರಮ ಆಗ್ಲಿ ಈ ಒಂದು ಕಳವಾರಿನ ಮಣ್ಣಿನಲ್ಲಿ ನಡೆಯಲಿಕ್ಕಿದೆ. ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಕೂಡ ಬೇಕಂತ ಕೇಳ್ಕೊಳ್ಳುತ್ತಾ, ನಮ್ಮೆಲ್ಲರೂ ಆಸೆ ಒಂದೇ, ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಬಂದು ಇನ್ನಷ್ಟು ಅಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಕಳವಾರು ಶ್ರೀ ಬೆಂಕಿನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ದೀಕ್ಷಿತ ರಾಕೇಶ್ ಪಚ್ಚನಾಡಿ, ನಿರೂಪಕರು, ಈ ಒಂದು ಕಳವಾರಿನ ಮಣ್ಣಿನಲ್ಲಿ ಇರುವಂತಹ ಅದ್ಭುತವಾದಂತಹ ಕಲಾವಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿಯ ಕಾರ್ಯಕ್ರಮದಲ್ಲಿ ಒಂದಷ್ಟು ನಮ್ಮ ಜೊತೆಗಿದ್ದು ಇಲ್ಲಿ ಒಂದು ನಿರೂಪಕರಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದವರು ನಮ್ಮ ಜೊತೆ ಇದ್ದಾರೆ. ಕಳವಾರಿನ ದೇವಸ್ಥಾನದ ಬಗ್ಗೆಯಲ್ಲಿ ನಿಮ್ಮೆರಡು ಮಾತುಗಳನ್ನು ನಾವು ಕೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹುಟ್ಟಿ ಬೆಳೆದ ಊರು ಕಳವಾರು ಶ್ರೀ ಬೆಂಕಿನಾಥೇಶ್ವರನ ಸಾನ್ನಿಧ್ಯ ಅಂದ್ರೆ ಅದು ನಮಗೆ ತುಂಬಾ ಪ್ರೀತಿಯ ಸ್ಥಳ. ಯಾಕೆಂದ್ರೆ ನಾವು ಹುಟ್ಟಿ ಬೆಳೆದದ್ದು, ಅದಲ್ಲದೆ ಇಲ್ಲಿ ಕೆಲವೊಂದು ವಿಚಾರ ಗೊತ್ತಿಲ್ಲದನ್ನು ಕಲ್ತಿದ್ದೇವೆ. ನಾವಿಲ್ಲಿ ನಮ್ಗೆ ನೃತ್ಯ ಎಲ್ಲ ಮೊದಲಿಗೆ ದೂರ ಹೋಗಿ ಕಲಿಯುವಂತದ್ದೆಲ್ಲ ಅವಕಾಶ ಇರಲಿಲ್ಲ. ನಮಗೆ ಈ ಕಳವಾರು ಬೆಂಕಿನಾಥೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ 2 ಶಕ್ತಿಗಳಾಗಿ ಮಿತ್ರ ಮಂಡಳಿ ಮತ್ತು ಭಜನಾ ಮಂಡಳಿ ಇದೆ. ಬೆಂಕಿನಾಥೇಶ್ವರ ಭಜನಾ ಮಂಡಳಿ ಮತ್ತು ಬೆಂಕಿನಾಥೇಶ್ವರ ಮಿತ್ರ ಮಂಡಳಿ, ಇವರ ಇಬ್ಬರ ಸಹಯೋಗದಲ್ಲಿ ಇಲ್ಲಿ ಇರುವಂತಹ ಮಕ್ಕಳಿಗೆ ನೃತ್ಯ ತರಬೇತಿ, ಸಂಗೀತದ ತರಬೇತಿಯನ್ನೆಲ್ಲ ಅವರು ಕೊಟ್ಟಿದ್ದಾರೆ. ಸೊ ನಾವು ಹಾಗಾಗಿ ಈ ಸ್ಥಳವನ್ನೆಲ್ಲ ಮರಿಲಿಕ್ಕೇನೆ ಇಲ್ಲ. ಹುಟ್ಟಿ ಬೆಳೆದ ಊರು, ಇಲ್ಲಿಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಕ್ಷಣಗಳನ್ನೆಲ್ಲ ನಾವು ಮರಿಲಿಕ್ಕಿಲ್ಲ. ಈಗ ಕಾರ್ಖಾನೆ ದೊಡ್ಡದಾಗಿದೆ, ನಮ್ಮ ದೇವಸ್ಥಾನದ ವಟಾರ ಸ್ವಲ್ಪ ಸಣ್ಣದಾಗಿದೆ, ಆದ್ರೆ ನಮ್ಮ ಭಗವಂತ ನಮ್ಮೆಲ್ಲರನ್ನು ಅದೇ ರೀತಿಯಾಗಿ ಪ್ರೀತಿಯಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನಾವು ಹೇಳುವುದೇನೆಂದ್ರೆ, ಬೆಂಕಿನಾಥ ಅವನ ಹೆಸರಿನಲ್ಲೇ ಬೆಂಕಿನ ಉಂಡೆ ಇದೆ. ಸುತ್ತಮುತ್ತಲು ಬೆಂಕಿಯನ್ನೇ ಇಟ್ಕೊಂಡಿರುವ ಆ ಬೆಂಕಿನಾಥ ತನ್ನ ಭಕ್ತರನ್ನು ತುಂಬಾ ಶೀತಲಮಯವಾಗಿ ಕಾಪಾಡ್ತಾ ಇದ್ದಾನೆ ಹೇಳುವುದಕ್ಕೆ ಇಲ್ಲಿ ನಡೆಯುತ್ತಿರುವ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವದ ತಯಾರಿಯೇ ಕಾರಣ. ಅಷ್ಟೇ ಅಲ್ಲದೆ 20 ತಾರೀಕಿನಿಂದ ಆರಂಭಗೊಂಡಿರುವಂತಹ ಈ ಬ್ರಹ್ಮಕಲಶೋತ್ಸವ ಸಂಭ್ರಮ 29 ತಾರೀಕು ತನಕ ಇದೆ. ಅಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮಗಳೆಲ್ಲ ಇದೆ. ನಾವು ಕೇಳುವುದು ಏನೆಂದ್ರೆ, ನಮ್ಮ ಈ ಒಂದು ಬೆಂಕಿನಾಥನ ಸನ್ನಿಧಾನಕ್ಕೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಭಕ್ತರೆಲ್ಲರೂ ಬರಬೇಕು. ಈ ಬೆಂಕಿನಾಥನ ಸನ್ನಿಧಾನದಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಈ ದೇವಸ್ಥಾನದ ಸಂತೋಷದ ಜೊತೆ ಎಲ್ಲರೂ ಬೆರೆಯಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಖಂಡಿತವಾಗ್ಲೂ ಧನ್ಯವಾದಗಳು. ನಿಮ್ಮ ಅದ್ಭುತವಾದ ಮಾಹಿತಿ ಹಾಗೂ ಈ ಊರಿನ ಒಂದು ಸಣ್ಣ ಪರಿಚಯವನ್ನು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ ತುಂಬಾ ಧನ್ಯವಾದಗಳು ತಮಗೂ ಕೂಡ. ಕಳವಾರು ಶ್ರೀ ಬೆಂಕಿನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಉತ್ಸವದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬೆಂಕಿನಾಥೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿ ನೀಡಲು ನಮ್ಮೊಟ್ಟಿಗೆ ಹರಿಕೃಷ್ಣ ಪೆಜತಯ್ಯ ನಮ್ಮೊಟ್ಟಿಗೆ ಇದ್ದಾರೆ. ಬಟ್ರೆ ಯಾವ ರೀತಿ ಇದೆ ನೀವು ಹೇಳ್ಬೇಕು. ನಮ್ಗೆ ನಾವು ಚಿಕ್ಕದಿರುವಾಗ ಇದು ಹುಟ್ಟಿ ಬೆಳೆದ ಊರು. ಹಾಗೆ ದೇವಸ್ಥಾನ ಒಂದು ತುಂಬಾ ಚಿಕ್ಕಂದಿನ ನೋಡಿಕೊಂಡು ಬಂದವ. ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇತ್ತು ಆಗ. ದೇವಸ್ಥಾನದ ಉತ್ಸವ, ನಿತ್ಯ ಪೂಜೆಗಳೆಲ್ಲ ತುಂಬಾ ಶಿಸ್ತಲ್ಲಿ ನಡೀತಾ ಇತ್ತು. ಆದ್ರೆ ತುಂಬಾ ಕಷ್ಟ ಇತ್ತು. ಮತ್ತೆ MRPL ಬಂತು. ಸುತ್ತಮುತ್ತಲಿನ ಬಹಳ ಕಳವಾರು ಗ್ರಾಮ ಆಲ್ಮೋಸ್ಟ್ ಎಕ್ವೈರ್ ಆಯ್ತು. ಊರಿನವರೆಲ್ಲ ಹೊರವೂರಿಗೆ ಹೋದ್ರು. ಊರಿನ ಕಳವಾರು ದೇವಸ್ಥಾನದ ನಂಟನ್ನು ಯಾರು ಕಳಚಿಕೊಳ್ಳಿಲ್ಲ. ಎಲ್ಲರೂ ಬರ್ತಾ ಹೋಗ್ತಾ ಇದ್ದಾರೆ. ಅದರೊಟ್ಟಿಗೆ ಬಹಳ ಕಳವಾರಿನಿದ್ದ ಯುವಕರಿಗೆಲ್ಲ MRPL ಅಲ್ಲಿ ಉದ್ಯೋಗ ಆದ್ರಿಂದ ಆರ್ಥಿಕವಾಗಿ ಎಲ್ಲರೂ ಸುದೃಢವಾದ್ರು. ಆರ್ಥಿಕವಾಗಿ ಬಲಾಢ್ಯರಾದ್ರಿಂದ ಎಲ್ಲರೂ ತಮ್ಮ ಸಂಪಾದನೆಯ ಒಂದು ಭಾಗವನ್ನು ದೇವಸ್ಥಾನಕ್ಕೆ ಅಂತ ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಕಂಪನಿ ಕೂಡ MRPL ಕೂಡ ತುಂಬಾ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನಕ್ಕೆ ಸಹಕಾರವನ್ನು ನೀಡ್ತಾ ಉಂಟು. ದೇವಸ್ಥಾನದ ಕಟ್ಟಡ ನಿರ್ಮಾಣವಾಗಲಿ, ದೇವಸ್ಥಾನದ ಸೇವೆಗಳಾಗಲಿ, ಜಾತ್ರೆಯ ಸಮಯದಲ್ಲಿ ಅನ್ನದಾನಕ್ಕೆ ಅಂತಲೇ ಒಂದಿಷ್ಟು ದೊಡ್ಡ ಫಂಡ್ ಅನ್ನು ಕೊಡ್ತಾ ಉಂಟು. ಅದರಿಂದ ದೇವಸ್ಥಾನದ ಉತ್ಸವ ನಿತ್ಯ ಕರ್ಮಾದಿಗಳೆಲ್ಲ ತುಂಬಾ ವಿಜೃಂಭಣೆಯಿಂದ ನಡೀತಾ ಉಂಟು. ದೇವಸ್ಥಾನ ಕೂಡ ತುಂಬಾ ಉನ್ನತಿಯಾಗಿದೆ. ನಮಗೆ ಈಗ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಮೊದಲಿಗಿಂತಲೂ ಪರಿಸ್ಥಿತಿ ವ್ಯತ್ಯಾಸ ಆದ್ರೂ ಕೂಡ ಬಾಳಕಳವರು ಬೇರೆ ಊರಿಗೆ ಹೋದ್ರು ಕೂಡ ನಂಟನ್ನು ಇಟ್ಟುಕೊಂಡಿದ್ದಾರೆ. ಮತ್ತೆ ದೇವಸ್ಥಾನ ಕೂಡ ತುಂಬಾ ಅಭಿವೃದ್ಧಿ ಆಗಿದೆ ಆರ್ಥಿಕವಾಗಿ, ಹಾಗೆ ಆಧ್ಯಾತ್ಮಿಕವಾಗಿ ಕೂಡ ತುಂಬಾ ಅಭಿವೃದ್ಧಿ ಮತ್ತೆ ಉನ್ನತಿಯನ್ನು ಹೊಂದಿದೆ. ಹೌದು, ಖಂಡಿತ. ಹಾಗೂ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಬ್ರಹ್ಮಕಲಶದ ಸುದೀರ್ಣ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಗೆಲ್ಲರಿಗೂ ಆಸೆ ಏನಂದ್ರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದು ನಾಡಿದ್ದು ನಡೆಯುವಂತಹ 27ನೇ ತಾರೀಕಿಗೆ ಬ್ರಹ್ಮಕಲಶವನ್ನು ಇನ್ನಷ್ಟು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನಗಳೆಲ್ಲರೂ ಬಂದು ವಿಜೃಂಭಣೆಯಿಂದ ನೋಡ್ಬೇಕಾಗಿ ಕೇಳ್ಕೊಳ್ಳುತ್ತಾ ಧನ್ಯವಾದಗಳು. ನಮಸ್ಕಾರ. ಕಳವಾರು ಶ್ರೀ ಬೆಂಕಿನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಉತ್ಸವದಲ್ಲಿ ನಮ್ಮ ಜೊತೆ ಇವತ್ತು ಈ ಒಂದು ಬ್ರಹ್ಮಕಲಶ ಸಮಿತಿಯಲ್ಲಿ ಸಭಾ ಕಾರ್ಯಕ್ರಮದ ಸಮಿತಿಯ ಸಂಚಾಲಕರಾದಂತಹ ಪದ್ಮನಾಭ ಬಿ ಕಳವಾರ್ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಶ್ರೀ ಬೆಂಕಿನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಳೆದ 1 ವರ್ಷದಿಂದ ಇದಕ್ಕಾಗಿ ನಾವು ಹಲವಾರು ಸಭೆ ಸಮಾಗಳನ್ನು ಮಾಡಿ ಸಮಾಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದೇವೆ. ಬರುವ 27ಕ್ಕೆ ನಾವು ಎಣಿಸಿದಂತೆ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಶ್ರೀದೇವರಲ್ಲಿ ಮೊದಲೇ ಪ್ರಾರ್ಥಿಸಿದ್ದೇವೆ. ಹಾಗೆ ಊರ ಪರವೂರ ಭಕ್ತಾಭಿಮಾನಿಗಳ ಮತ್ತು ಭಕ್ತರ ತನುಮನ ಧನ ಅವರ ಸಹಕಾರದಿಂದ ಇಲ್ಲಿಯವರೆಗೆ ಈ ಕಾರ್ಯಕ್ರಮ ಬಂದಿದೆ. ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಇದೆ. ಊರ ಪರವೂರಿನವರು ಇಲ್ಲಿ ಶ್ರಮದಾನದ ಮೂಲಕ ಇಲ್ಲಿಯ ನೈರ್ಮಲ್ಯ ಮತ್ತು ಈ ಕ್ಷೇತ್ರವನ್ನು ಚಂದಗಾಣಿಸಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸ್ಥಳೀಯ ಬೆಂಕಿನಾಥೇಶ್ವರ ಭಜನಾ ಮಂಡಳಿಯ ಮತ್ತು ಮಿತ್ರ ಮಂಡಳಿ ಮತ್ತು ಮದ್ದರಿನಾಮ ಸಂಕೀರ್ತನೋಪಾಸನ ಸಂಘ ಮತ್ತು ಶಿವಾಗ್ನಿ ಕಳವಾರು ಘಟಕ ಅಂದ್ರೆ ಬಜರಂಗ ದಳ ಅವರದ್ದು ನಾವೆಲ್ಲ ಅದರ ಸಂಘ ಸಂಸ್ಥೆಯ ಸದಸ್ಯರೆಲ್ಲ ಸೇರಿಕೊಂಡು ಈ ಭಜನಾ ಮಂಡಳಿ ಅಧ್ಯಕ್ಷನ ನೆಲೆಯಲ್ಲಿ ಸಹ ನಾನು ಈ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಅಲ್ಲದೆ ನಾವು ಈ ಸಲ ವಿಶೇಷವಾಗಿ 48 ದಿನಗಳ ಸಂಧ್ಯಾ ಭಜನೆಯನ್ನು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮದ ನಿರ್ವಹಣೆಗೆ ಎಲ್ಲ ನಮಗೆ ಜವಾಬ್ದಾರಿ ಕೊಟ್ಟಿದ್ರು ನಮ್ಮ ಬೆಂಕಿನಾಥೇಶ್ವರ ಭಜನಾ ಮಂಡಳಿ ಮತ್ತು ಮದ್ದರಿ ನಮ್ಮ ಸಂಕೀರ್ತನೋಪಾಸನ ಸಂಘ. ಈಗ ಇಲ್ಲಿವರೆಗೆ ಇವತ್ತು 44ನೇ ದಿನ ಇರಬಹುದು. ಪ್ರತಿದಿನ ಸಂಜೆ 6 ಗಂಟೆಯಿಂದ 7:30 ಗಂಟೆ ತನಕ ಭಜನೆ ಕಾರ್ಯಕ್ರಮ ಬೇರೆ ಬೇರೆ ಮಂಡಳಿಗಳಿಂದ ಬಂದು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಅವರ ಈ ಜನರ ಪ್ರತಿಕ್ರಿಯೆ ಸಹ ಒಳ್ಳೆದಿತ್ತು. ನಾವೊಂದು 30-50 ಮಂದಿ ಬರ್ಬಹುದು ಅಂತ ಎಣಿಸಿದೆ. ಈಗ ಪ್ರತಿದಿನ 100ಕ್ಕಿಂತ ಮೇಲ್ಪಟ್ಟು ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಎಲ್ಲ ಇದರಲ್ಲಿ ನಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಆ ಕ್ಷಣಗಣೆಯನ್ನು ಕಾಯ್ತಾ ಇದ್ದೇವೆ. ನಾಡ್ದಿನ 27 ಒಂದು ಬ್ರಹ್ಮಕಲಶೋತ್ಸವ ಅತಿ ವಿಜೃಂಭಣೆಯಿಂದ ಮತ್ತು ಎಲ್ಲರಿಗೆ ಮೆಚ್ಚುವಂತೆ ಆಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ.